ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ರೆ ನಾನು ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಈಸಿಯಾಗಿ ಸುಲಭವಾಗಿ 10 ನಿಮಿಷದಲ್ಲಿ ಪನ್ನೀರ್ ಚಪಾತಿ ರೋಲ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿ ಇರ್ತದೆ, ತುಂಬ ಹೆಲ್ತಿಯಾಗಿರ್ತದೆ. ಇವತ್ತು ನನ್ನ ಮಗನಿಗೆ ಚಪಾತಿ ರೋಲ್ ಮಾಡ್ಕೊಡ್ಬೇಕಂತೆ ಪನ್ನೀರಿಂದ. ನಾನು ನೋಡಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ, 200 ಗ್ರಾಮ್ ಇದೆ. ಇದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೇಕು. ಫಸ್ಟು ಪನ್ನೀರ್ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಮಸಾಲೆ ಹಿಡಿತದೆ, ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಫಸ್ಟು ಪನ್ನೀರನ್ನ ಕಟ್ ಮಾಡ್ಕೊಬೇಕು. ನಾನು 200 ಗ್ರಾಮ್ ತೊಗೊಂಡಿದ್ದೀನಿ ಪನ್ನೀರು. ನೋಡಿ, ಪನ್ನೀರನ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಈ ಸೈಜಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ಕೊಬೋದು, ದಪ್ಪಕ್ಕೆ ಕಟ್ ಮಾಡ್ಕೊಬೋದು, ಟ್ರಯಾಂಗಲ್ ಶೇಪು ಇಲ್ಲ ಉದ್ದ ಕಟ್ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜು ಚಿಕ್ಕ ಪೀಸ್ ಕಟ್ ಮಾಡ್ಕೊತೀನಿ. ನೋಡಿ, ಎಲ್ಲ ಈ ಥರ ಸೈಜ್ ಕಟ್ ಮಾಡ್ಕೊತೀನಿ. ನೋಡಿ, ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಈ ಥರ ಟ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಟ್ಲು ತೊಗೊತಾ ಇದ್ದೀನಿ. ಪನ್ನೀರು ಇದ್ರ ಮೇಲೇ ಇರಲಿ. ನೋಡಿರಿ, ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಮೊಸರು, ಗಟ್ಟಿ ಮೊಸರು ತೊಗೊತಾ ಇದ್ದೀನಿ. ಮೊಸರು ಹಾಕ್ಕೊಬೇಕು. ಮತ್ತು ಇದ್ರಿಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ, 3/4 ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಾ ಪೌಡರು, ಅದು ಒಂದು ಅರ್ಧ ಸ್ಪೂನು ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರು, ಇದು ಚಿಕ್ಕ ಸ್ಪೂನ್ ಆಗಿದ್ದಕ್ಕೆ ನಿಮ್ಮ ಖಾರ ನೋಡಿ, ನೀವು ಖಾರ ಸ್ಪೈಸಿಯಾಗಿ ತಿಂದರೆ ಸ್ಪೈಸಿಯಾಗಿ ಹಾಕ್ಕೊಬೋದು. ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ, ಇದೊಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪುಡಿ, ಇದು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಕಸ್ತೂರಿ ಮೇಥಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಮತ್ತು ನೋಡಿ, ಒಂದು 5-6 ಎಲೆ ಕರಿಬೇವು ಎಲೆ ಒಣಗಿಸ್ಕೊಂಡಿದ್ದೀನಿ. ಸುಮ್ಮನೆ ಹಿಂಗೆ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಿರ್ತದೆ. ನಿಮ್ಗೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ, ರುಚಿ ನೋಡಿ. ಮತ್ತೆ ಫ್ರೈ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕ್ಕೊತೀವಲ್ಲ, ಅದಕ್ಕೆ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಇಷ್ಟು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಎಲ್ಲ ಹೊಂದ್ಕೊಬೇಕು. ಆ ಥರ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು, ಎಲ್ಲ ಸ್ಪೂನೆಲ್ಲನೂ ಮುಗಿಸ್ಬಿಡ್ಬೋದು. ನಾನು ಸ್ಪೂನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಈಗ ಪನ್ನೀರ್ ಹೆಂಗೆ ಕಟ್ ಮಾಡ್ಕೊಂಡಿದ್ವಿ ಆ ಪನ್ನೀರೆಲ್ಲ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿಟ್ರೆ ಒಂದು 5 ನಿಮಿಷ ಬಿಡಬೇಕು. ಮಸಾಲೆ ಎಲ್ಲ ಪನ್ನೀರ್ ಹಿಡಿತದೆ, ಆಮೇಲೆ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಮ್ಯಾರಿನೇಟ್ ಮಾಡಿಬಿಡ್ಬೇಕು. ಎಲ್ಲ ಚೆನ್ನಾಗಿ ಪನ್ನೀರ್ಗೆ ಹಿಡಿತದಲ್ವ ಮಸಾಲೆ ಎಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಟ್ರೆ. ಈಗ ಹಿಂಗೆ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡಬೇಕು ಒಂದು 5 ನಿಮಿಷ. ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಚ್ಕೊಳ್ಳೋಣ. ನೋಡಿ, ನಾನೊಂದು ಕ್ಯಾಪ್ಸಿಕಮು, ಒಂದು ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ ಸಣ್ಣ ಉದ್ದ ಹಚ್ಕೊಬೇಕು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉದ್ದ ಇರಬೇಕು, ಆಗ ಚೆನ್ನಾಗಿರುತ್ತೆ. ಈ ಥರ ಉದ್ದ ಇರಬೇಕು. ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ, ಮತ್ತು ಒಂದು ಕ್ಯಾಪ್ಸಿಕಮು, ಇದು ಅಷ್ಟೇ ಉದ್ದ ಹಚ್ಕೊಬೇಕು. ಈ ಥರ ಹಿಂಗೆ ಉದ್ದ ಇದಂದರೆ ಅರ್ಧ ಕಟ್ ಮಾಡಿಬಿಟ್ಟು ಇನ್ನೂ ಕಮ್ಮಿ ಮಾಡ್ಕೊಬೋದು. ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಉದ್ದ ಕಮ್ಮಿ ಮಾಡ್ಕೊಬೋದು, ಆ ಥರ ಕಟ್ ಮಾಡಬೇಕು. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು, ಸಣ್ಣ ಟೊಮೊಟೊ, 2 ಟೊಮೊಟೊ ಕಟ್ ಮಾಡಿದ್ದೀನಿ. ಉದ್ದನೇ ಕಟ್ ಮಾಡಿದ್ದೀನಿ. ನೋಡಿ, ಈ ಥರ ತುಂಬ ಚೆನ್ನಾಗಿರ್ತದೆ ಈ ಥರ ಕಟ್ ಮಾಡಿಕೊಂಡ್ರೆ. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ.
ಬೆಣ್ಣೆ ಬೇಕಾದರೆ ಬೆಣ್ಣೆ ಹಾಕ್ಕೊಬೋದು, ಇಲ್ಲ ತುಪ್ಪ, ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ಹಾಕ್ಕೊಬೋದು. ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆ ಸೀದಬಾರ್ದು ಅಂತ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇದು ಬೆಣ್ಣೆ ಕರಗಬೇಕು ಸ್ವಲ್ಪ. ನೋಡಿ ಬೆಣ್ಣೆ ಕರಗ್ತಾ ಇದೆ. ನಾವು ಪನ್ನೀರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ರಲ್ಲ ಅದು ಹಾಕ್ಕೊಬೇಕೀಗ. ಇದು 2 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಹಾಕ್ಕೊಬೇಕು. ಒಂದೆರಡು ನಿಮಿಷ ಫ್ರೈ ಆಗಬೇಕಿದು. ನೋಡಿ ಪನ್ನೀರ್ 2 ನಿಮಿಷ ಫ್ರೈ ಆಗಿದೆ. ಈಗ ಆನಿಯನ್ ಹಾಕ್ಬಿಡೋಣ. ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋದು. ಮೀಡಿಯಮ್ ಉರಿ ಇಟ್ಕೊಂಡು ಇದೆಲ್ಲ ಬೇಯಬೇಕು. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡೋದು. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಖಾರ ಇನ್ನು ಸ್ವಲ್ಪ ಬೇಕಂದರೆ ಹಾಕ್ಕೊಬೋದು. ಸಾಕು, ಇಷ್ಟೇ ಸ್ಪೈಸಿ ತಿನ್ನೋದಂದರೆ ಇಷ್ಟೇ ಇದು ಮಾಡಿ. ಇನ್ನು ಸ್ವಲ್ಪ ತಿಂತೀವಂದರೆ ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಬೋದು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಬೋದು. ಒಂದು 5 ನಿಮಿಷ ಫ್ರೈ ಆಗಬೇಕು. ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಸ್ಟೌವಿನ ಆಫ್ ಮಾಡೋದು. ಇನ್ನು ಚಪಾತಿ ಮಾಡಿ ಚಪಾತಿ ರೋಲ್ ಮಾಡ್ಕೊಂಡು ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಚಪಾತಿ ರೋಲ್ ಮಾಡಿಬಿಡೋದು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಚಪಾತಿ ಮಾಡ್ಕೊಳ್ಳೋಣ. ನೋಡಿ ಚಪಾತಿ ರೋಲ್ ಮಾಡ್ಕೊಳಕ್ಕೆ ಚಪಾತಿಗೆ ಹಿಟ್ಟು ಕಲಿಸಿದ್ದೀನಿ. ಮಾಮೂಲಿ ಗೋಧಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟು ಕಲಿಸಿದ್ದೀನಿ. ಬೇಕಾದರೆ ಮೈದಾದಲ್ಲಿ ಮಾಡ್ಕೊಬೋದು ನೀವು. ನಾನು ಮೈದಾ ಏನು ಅಷ್ಟು ಯೂಸ್ ಮಾಡಲ್ಲ, ಹಂಗಾಗಿ ಗೋಧಿ ಹಿಟ್ಟು ಕಲಿಸಿಟ್ಟಿದ್ದೀನಿ. ಗೋಧಿ ಹಿಟ್ಟು ಅಷ್ಟು ನಮ್ಮ ಮನೆಯಲ್ಲೇ ಮಿಲ್ ಮಾಡಿಸ್ಕೊತೀನಿ. ಹಂಗಾಗಿ ಇದು ಗೋಧಿ ಹಿಟ್ಟು ಮನೆ ಇದೆ. ಎಲ್ಲ ಗೋಧಿ ಒಣಗಿಸಿ, ಗೋಧಿ, ಸೋಯಾ, ಹೆಸರು ಕಾಳು, ಮುಂದಳ್ಗ ಸೊಪ್ಪು, ಕರಿಬೇವು ಎಲ್ಲ ಹಾಕಿ, ಮೆಂತ್ಯ ಎಲ್ಲ ಹಾಕಿ ಮಿಷಿನ್ ಮಾಡಿಸ್ತೀನಿ ನಾನು. ಮಿಲ್ ಮಾಡಿಸಿರೋ ಪೌಡರಲ್ಲೇ ನಾನು ಚಪಾತಿ ಮಾಡೋದು. ಯಾವಾಗಲೂ ಅಂಗಡಿಯಿಂದ ರೆಡಿ ಪೌಡರ್ ತರಲ್ಲ ಯಾವತ್ತೂ. ಈಗ ಚಪಾತಿ ಮಾಡ್ಕೊಳ್ಳೋಣ. ಸ್ವಲ್ಪ ಚಪಾತಿ ಉಂಡೆ ತಗೊಂಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಮಾಮೂಲಿ ಚಪಾತಿ ಹೆಂಗೆ ಮಾಡ್ತೀವೋ ಹಂಗೆ ನೋಡಿ. ಹಿಂಗೆ ಚಪಾತಿ ತಿಕ್ಕೊಂಬಿಟ್ಟು ನಿಮ್ಗೆ ರೋಲು ಬರಬೇಕಂದ್ರೆ ಈ ಥರ ಮಾಡಿಕೊಡ್ರಿ. ಸ್ವಲ್ಪ ತುಪ್ಪ ಸೋರ್ಕೊಂಡು ಒಂದು ಚಪಾತಿ ಮೇಲೆ ಹೀಗೆ ಸುತ್ತಲೂ ತುಪ್ಪ ಸ್ಪ್ರೆಡ್ ಮಾಡಬೇಕು. ತುಂಬ ಗರಿಗರಿಯೇ ಬರ್ತದೆ, ಕ್ರಿಸ್ಪಿಯಾಗೂ ಇರುತ್ತದೆ, ಚೆನ್ನಾಗೂ ಇರುತ್ತೆ. ನೋಡಿರಿ ಹಿಂಗೆ ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಈ ಥರ ಮಾಡಬೇಕು. ಈ ಥರ ಮಾಡೋದು. ಈ ಥರ ಒಂದು ಸತಿ ಮುಂದೆಗೆ ಒಂದು ಸತಿ ಎತ್ಕೊಂಡು ಈ ಥರ ಫೋಲ್ಡ್ ಮಾಡೋದು. ಈ ಥರ ಮಾಡಿಕೊಂಡು ಉದ್ದಕ್ಕೂ ಹೋದರೆ ನೋಡಿ ಈ ಥರ ಮಾಡಿ ಈಗ ಸುತ್ಕೊಂಬರ್ಬೇಕು. ಪರೋಟ ಥರ ಬರುತ್ತೆ, ಸೇಮ್ ಪರೋಟ ಥರನೇ ಬರುತ್ತೆ. ಲೇಯರು ಇರ್ತದೆ, ಚೆನ್ನಾಗೂ ಇರುತ್ತೆ. ಮಕ್ಕಳಿಗೆ ಈ ಥರ ಲೇಯರ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಪರೋಟ ಥರ ಈ ಥರ ಮಾಡ್ಕೊಬೋದು. ತುಂಬ ಲೇಯರಾಗಿ ಚೆನ್ನಾಗಿ ಬರುತ್ತೆ. ಸುಡೋಕ್ಕೂ ಚೆನ್ನಾಗಿರ್ತದೆ, ತಿನ್ನೋದ್ರಿಗೂ ಚೆನ್ನಾಗಿರ್ತದೆ. ಎಲ್ಲ ಚಪಾತಿನ ಈ ಥರ ಮಾಡ್ಕೊಬೋದು. ಈ ಥರ ಬೇಡ ಪ್ಲೈನೇ ಅಂದರೆ ಪ್ಲೈನೇ ಮಾಡ್ಕೊಬೋದು, ಇಲ್ಲ ಕಟ್ ಮಾಡಿಬಿಟ್ಟು ಮಾಡ್ಕೊಬೋದು. ನೋಡಿ ತುಂಬ ತೆಳ್ಳಗೂ ಇಲ್ಲ, ತುಂಬ ದಪ್ಪಕ್ಕೂ ಇಲ್ಲ, ಆ ಥರ ಲಟ್ಸಿದ್ದೀನಿ. ಇದು ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಸುಟ್ಕೊಬೋದು. ನೋಡಿ ಹೆಂಚು ಬಿಸಿ ಆಗಿದೆ. ಈಗ ಚಪಾತಿ ಮಾಡಿದ್ರಲ್ಲ, ಚಪಾತಿ ಸುಟ್ಕೋಣ. ಸ್ವಲ್ಪ ಎಣ್ಣೆ, ಯಾಕಂದರೆ ಆವಾಗಲೇ ತುಪ್ಪ ಹಾಕಿದ್ದೀವಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನೋಡಿ ಚಪಾತಿ ರೋಲ್ ಮಾಡ್ಕೊಂಡ. ಈಗ ತುಂಬ ಈಸಿಯಾಗಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಕೊಡ್ಸೋಕೆ ಹೋಗಿ ತುಂಬ ಕಾಸ್ಟ್ಲಿ. ನೋಡಿ
ನಾನು ಟೊಮೊಟೊ ಸಾಸು, ಇದು ಚಿಲ್ಲಿ ಶುಂಠಿ ಹಾಕಿರ್ತಾರೆ, ಒಂಚೂರು ಸ್ಪೈಸಿಯಾಗಿರ್ತದೆ, ಚೆನ್ನಾಗಿರುತ್ತೆ. ಇದು ಚಪಾತಿಗೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ. ಈ ಥರ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡ್ರೆ ತಿನ್ನೋಕ್ಕೆ. ಕೆಲವರು ಖಾರ ತಿನ್ನಲ್ಲ, ಅವ್ರಿಗೆ ಈ ಥರ ಹಾಕ್ಬೇಡಿ, ಟೊಮೊಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿ. ಅದು ಯಾಕಂದರೆ ಸ್ವೀಟ್ನೆಸ್ ಇರುತ್ತೆ, ಆವಾಗ ಅವ್ರಿಗೇನು ಸ್ಪೈಸಿ ಅನಿಸಲ್ಲ. ಮತ್ತು ನಾವು ಪನ್ನೀರು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡ್ಕೊಂಡಿದ್ರಲ್ಲ ನೋಡಿ, ಈ ಥರ ಮಾಡ್ಕೊಬೇಕು. ಅದ್ರ ಮೇಲೆ ಸ್ವಲ್ಪ ಆನಿಯನ್ ತಿನ್ನೋರಿದ್ದರೆ, ಆನಿಯನ್ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ, ಇದರಲ್ಲಿ ಇದು ಚೀಸ್ ಥರನೇ ಇರ್ತದೆ ಇದು ಸಾಸ್. ಇದನ್ನು ಈ ಮಕ್ಕಳಿಗೆ ಈ ಸಾಸ್ ಅಂದ್ರೆ ಬಲ್ಲೆ ಇಷ್ಟ ಆಗುತ್ತೆ. ನೋಡಿ, ತಂದೂರಿ ಇದು ಸಾಸ್, ಇದೂ ಪನ್ನೀರ್ದ ಇದು ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಟೊಮೊಟೊ ಸಾಸ್, ಬೇಕಂದರೆ ಚೀಸು ಹಾಕೊಬೋದು. ಇಷ್ಟು ಹಾಕಿದ್ದೀವಿ ನೋಡಿ. ಬೇಕಂದರೆ ಕಟ್ ಮಾಡಿಕೊಡ್ಬೋದು, ಬೇಡ ಅಂದರೆ ಹಂಗೆ ಕೊಡ್ಬೋದು. ಕಟ್ ಮಾಡ್ಲಪ್ಪ, ಹಿಂಗೆ ತಿಂತೀಯ? ತಿಂತೀನಿ ಮಗ, ಕಟ್ಟೆ ಆಗೈತಿ. ಅದು ಪರೋಟ ಥರ ಸುಟ್ಟಿದ್ದೀನಲ್ಲ, ಹಂಗಾಗಿ. ಕಟ್ ಮಾಡೋಕ್ಕೇನೈತೆ? ಕಟ್ ಮಾಡಲ? ಅವನೇ ಟೇಸ್ಟ್ ನೋಡಿ ಹೇಳ್ತಾನೆ. ನೋಡಿ, ನಿಧಾನಕ್ಕೆ ತಿನ್ನು, ಬಿಸಿ ಇದೆ. ಟ್ಯೂಷನಿಂದ ಬಂದಿದ್ದಾನೆ, ಮಾಡಿಕೊಟ್ಟಿದ್ದೀನಿ ಅವನಿಗೆ. ಚೆನ್ನಾಗಿದೆ, ನೀವಂತ ಮಾಡಿ ನೋಡಿ. ತಿನ್ಬಿಟ್ಟು ಹೇಳು. ಸೂಪರ್ ಆಗಿದೆ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಅಂತೆ. ನೀವೊಂದು ಟೈಮ್ ಮಾಡಿ, ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.